ಯಾವುದು ಜಾಬ್ ಇಲ್ಲ. ಸುಮಾರು 1 ವರ್ಷ ಆಗಿದೆ, 4 ತಿಂಗಳಾಗಿದೆ. ಫೈನಲ್ ಲಿಸ್ಟ್ ಆರ್ಡರ್ ಕಾಪಿ ಈಗ ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆಂತಂದರೆ ಮೊನ್ನೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಇದ್ರ ಜೊತೆ ಆಗಿದ್ದು ಇದು ಆರ್ಡರ್ ಕಾಪಿ ಕೊಟ್ಟವ್ರಿಗೆ ಅವರು ಆಲ್ರೆಡಿ 4 ತಿಂಗಳಿಂದ ವರ್ಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ. 2 ತಿಂಗಳು ಸ್ಯಾಲ್ರಿ ಬಂದಿದೆ, 4 ತಿಂಗಳಿಂದ ವರ್ಕ್ ಮಾಡ್ತಿದ್ದಾರೆ. ರೈತರು ನಾನು ಹೆಚ್ಚಿಗೆ ಹಂಗೆ ಅದೇ ರೀತಿ 2284 ಜನ ಅವ್ರ ಫ್ಯಾಮಿಲಿ ಇದೆ. ಅದು ಯಾಕೆಂದರೆ ಅವರು ಎಷ್ಟು ಕಷ್ಟಪಟ್ಟು ಅವರು ಏನು ಸುಮ್ಮನೆ ಡೈರೆಕ್ಟ್ ಎಕ್ಸಾಮ್ಸ್ ಕೊಟ್ಟಿಲ್ಲ. ಏನಂದರೆ ತೊಗೊಳ್ಳಿ ನಿಮಗೆ ಒಂದು ಜಾಬ್ ಕೊಡಿಲ್ಲ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸಾಮ್ಸ್ ಕೊಟ್ಟಿದ್ದಾರೆ, ಎಕ್ಸಾಮ್ಸ್ ಕ್ವಾಲಿಫೈ ಆಗಿದೆ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಪ್ರಾವಿಷನಲ್ ಲಿಸ್ಟ್ ಬಿಟ್ಟರೆ ಫೈನಲ್ ಲಿಸ್ಟ್ ಬಿಡಿ ಅಂತ. ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ಟರೆ ಎಷ್ಟೋ ಬಡವರಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಹಿಂದುಳಿದ ಮಕ್ಕಳಿದ್ದಾರೆ. ಅವರಿಗೆಲ್ಲ ಇವತ್ತಿನ ದಿನ ಒಂದು BMTCಯಲ್ಲಿ ಜಾಬ್ ತೊಗೊಳೋದ್ರಿಂದ ಅವ್ರ ಮನೆ ಸಂಸಾರ ಆಗಿರ್ಬೋದು. ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಿಲ್ಲ, ಯಾಕೆಂದರೆ ಏಜ್ ಭಾರ ಆಗ್ತಾಯಿದೆ. ಮತ್ತು ಈ ನೋಟಿಫಿಕೇಷನ್ ಬಿಟ್ಟರೆ ಬೇರೆ ಯಾವ ನೋಟಿಫಿಕೇಷನ್ ಎಕ್ಸಾಮ್ ಬರೆಯೋದಕ್ಕೆ ಅವರಿಗೆ ಅವಕಾಶನೇ ಇಲ್ಲ. ಏಜ್ ಕ್ಲಾಸ್ ಆಗಿದೆ, ಏಜ್ ಕ್ರೈಟೀರಿಯಾ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಆದಮೇಲೆ ಇದೊಂದೇ ಅಂತಲ್ಲ ಸರ್, ಇವಾಗ ಯಾವುದೇ ಬೇರೆ ನೋಟಿಫಿಕೇಷನ್ ಇಲ್ಲ, ಬೇರೆ ಎಕ್ಸಾಮ್ಸ್ ಬರೀಬೇಕು, ಅವರಿಗೆ ಏಜ್ ಕ್ಲಾಸ್ ಆಗಿದೆ. ಈ ಒಂದು BMTCದು ಆದಷ್ಟು ಬೇಗ ಈ ಒಂದು ವಾರದಲ್ಲಿ ಅವರಿಗೆ ಆದೇಶ ಪತ್ರ ನೀಡಿ ಅಂತ ಹೇಳ್ತೀವಿ. ಆದೇಶ ಪತ್ರ ಏನಾದರೂ ಒಂದು ವಾರದಲ್ಲಿ ಇಲ್ಲ ಮ್ಯಾಕ್ಸಿಮಮ್ 15 ದಿನದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ನಾವು 2282 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿನೂ ಕರೆಸ್ತೀವಿ ಸರ್. ಸುಮಾರು 5,000 ಜನ ಆಗಿ ನಾವು BMTC ಏನಿದೆ ಶಾಂತಿನಗರ ಹೆಡ್ ಕ್ವಾರ್ಟರು, ಆ BMTC ಹೆಡ್ ಕ್ವಾರ್ಟರ್ಗೆ ಎಲ್ಲರನ್ನೂ ಸೇರಿಸಿ ಒಂದು ಕಡೆ ನಾವು ಅವ್ರನ್ನ ಮುತ್ತಿಗೆ ಹಾಕಬೇಕಾಗುತ್ತೆ. ಅಲ್ಲಿ ತನಕ ಹೋಗೋದು ಯಾಕೆಂದ್ರೆ ನಾವು ಶಾಂತಿಯುತವಾಗಿ ಅವ್ರನ್ನ ನಾವು ಕೈ ಮುಟ್ಟು ಕೇಳ್ಕೊತಾ ಇದ್ದೀವಿ. ಅವ್ರು ಇನ್ನೂ ಧಿಕ್ಕಾರನೂ ಹೋಗ್ತಾ ಇಲ್ಲ BMTCಗಾಗಿರ್ಬೋದು, ಸರ್ಕಾರಕ್ಕಿರ್ಬೋದು. ಯಾಕೆ ಅಂತಂದರೆ ಶಾಂತಿಯುತವಾಗಿ ನಾವು ಅವ್ರಿಗೆ ಕಷ್ಟ ಇದೆ, ಅವ್ರ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿ ಅಂತ ಹೇಳಿ ಎಲ್ಲರಿಗೂ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ತಾಳ್ಮೆ ಅನ್ನೋದು ಇರುತ್ತೆ. ಆ ತಾಳ್ಮೆ ಕಳ್ಕೊಂಡ್ರೆ ಏನು ಬೇಕಾದ್ರೂ ಮನೆ ನಡೆಯುತ್ತೆ. ಯಾಕೆಂದರೆ ಸರ್ಕಾರ ಆಗಿರ್ಬೋದು, BMTC MD ಆಗಿರ್ಬೋದು, BMTC ಸಂಸ್ಥೆ ಇರ್ಬೋದು, ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೆ ಎದುರಾಕೊಂಡು ಹೋಗ್ಬಿಡಿ. ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ 1 ತಿಂಗಳಾಯಿತು ಸರ್, 1 ತಿಂಗಳು ಮುಂಚೆ ಹೋಗಿದ್ವಿ. ಅವರು ಏಪ್ರಿಲಲ್ಲೇ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಮಾರ್ಚಲ್ಲಿ ಮುಗಿಸ್ತೀನಿ, ಮಾರ್ಚ್ ಏಪ್ರಿಲ್ 2 ತಿಂಗಳಲ್ಲಿ ಕಂಪ್ಲೀಟ್ ಎಲ್ಲ ಪ್ರೊಸೆಸ್ ಆಗುತ್ತೆ, ಅವರು ಎಲ್ಲ ಜಾಬಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಆದರೆ ಅವ್ರು ಮಾತು ಏನು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿಲ್ಲ. ಆ ಉದ್ದೇಶವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರೋದು. ನಾವು ಡೈರೆಕ್ಟ್ ಬಂದು ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್. ಅವ್ರು ಹೋಗ್ಬಿಟ್ಟು ಸಾಕಷ್ಟು ಮನವಿ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ, ಅವ್ರು ಕೇಳ್ಕೊಂಡಿದ್ದೀವಿ. ಈ ಥರ ತುಂಬ ಕಷ್ಟ ಇದೆ ವಿದ್ಯಾರ್ಥಿಗಳಿಗೆ, ದಯವಿಟ್ಟು ಇದು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮನವಿಗೆ ಇದುವರೆಗೂ ಸ್ಪಂದಿಸಿಲ್ಲ. ಅದಕ್ಕಾಗಿ ಇವರಿಗೆ ಆದಷ್ಟು ಬೇಗ ನೆಕ್ಸ್ಟ್ 15 ದಿನದಲ್ಲಿ ಈ ಕೂಡಲೇ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ. ಯಾಕೆಂದರೆ BMTC MD ಅವರು ಕೇಳಿದ್ರೆ ಅಲ್ಲಿ ರಿಕ್ರೂಟ್ಮೆಂಟ್ ಹೆಡ್ಡು ಮತ್ತು MD ಅವ್ರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ಕಾರ ಮಾನ್ಯ ಮಿನಿಸ್ಟರ್ಸ್ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ರೆ ನಾವು ನಾಳೆನೇ ಲಿಸ್ಟ್ ಬಿಡ್ತೀವಿ, ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ಆದೇಶ ಪತ್ರ ಕೊಡೋದಕ್ಕೆ ಏನು ಕಾರಣ ಇದೆ, ಏನು ರೀಸನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಈಗ ಬೇರೆ ಸೇಮ್ ಇದ್ರ ಜೊತೆ ರಿಕ್ರೂಟ್ಮೆಂಟು ಇದೊಂಥರ ಡಿಸ್ಕ್ರಿಮಿನೇಷನ್ ಅಲ್ವಾ? ಒಬ್ರಿಗೆ ಆರ್ಡರ್ ಕಾಪಿ ಕೊಡೋದು, ಇನ್ನೊಬ್ರಿಗೆ ಆರ್ಡರ್ ಕಾಪಿ ಕೊಡದಿರೋದು, ಇವರಿಗೂ ಕಷ್ಟ ಇರುತ್ತಲ್ಲ ಸರ್. ಪ್ರೋಸೆಸ್ ಅಂತ ಕಂಪ್ಲೀಟ್ ಮಾಡಲಿಲ್ಲ, ಎಲ್ಲರಿಗೂ ಈಕ್ವಲಾಗಿ ನೋಡಬೇಕು. ರೈಟ್ ಟು ಈಕ್ವಾಲಿಟಿ ಏನಿದೆ ಸರ್ ಆರ್ಟಿಕಲ್ 14, ಬರೀ ಕಾನ್ಸ್ಟಿಟ್ಯೂಷನ್ ಇದ್ರೆ ಅಲ್ಲ, ಪ್ರಾಕ್ಟಿಕಲ್ಲೂ ಇರಬೇಕು. ನೀವು ಮಾಡೋ ಒಂದು ಪ್ರತಿಯೊಂದು ವಿಚಾರನೂ ನಾವು IAS ಆಫೀಸರ್ ಅಂತ MD ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಗ್ರಾಸ್ ರೂಟ್ ಲೆವೆಲ್ಗೆ ತಲುಪಬೇಕು. ಅವರು ಕಷ್ಟಪಟ್ಟು ಎಕ್ಸಾಮ್ ಬರೆದಿರೋದು. ನನಗೂ ಎಷ್ಟೋ ವಿಚಾರ ಬಂತು ಸರ್ ಅಲ್ಲಿ ಅವ್ರೋಗಿ ಭೇಟಿ ಮಾಡಿದಾಗ. ಏನಂತಂದರೆ ಎಷ್ಟೋ ಮಿನಿಸ್ಟರ್ ಫೋನ್ ಮಾಡಿದ್ರಂತೆ BMTC ನನಗೂ ಒಂದಷ್ಟು ಪೋಸ್ಟು ಡೈರೆಕ್ಟ್ ಎಂಟ್ರಿ ಕೊಡೋದಕ್ಕೆ, ಅಂದರೆ ಬ್ಯಾಕ್ ಡೋರಿಂದ. ಆದರೆ ಯಾವುದೇ ರೀತಿ ಒಂದೇ ಒಂದು ಪೋಸ್ಟ್ ಇವರು ಸೇಲ್ ಮಾಡೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಪ್ರಾಮಾಣಿಕ ಪ್ರತಿಯೊಬ್ಬರದ್ದು ಸ್ಕೋರ್ ಲಿಸ್ಟ್ ಇದೆ. ಸ್ಕೋರ್ ಲಿಸ್ಟ್ ಇರೋದ್ರಿಂದ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ ಅಂತ ಆಲ್ರೆಡಿ ಎವ್ರಿಬಡಿ ಎಲ್ಲರಿಗೂ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿರಬೇಕಾದ್ರೆ ನೀವು ಯಾವ ಮಿನಿಸ್ಟರ್ಸ್ ಇರಲಿ, ಯಾವ CM ಇದ್ರೂ ಯಾರು ಒಂದು ಪೋಸ್ಟ್ ಎಕ್ಸ್ಟ್ರಾ ಬಂದು ಪರ್ಸನ್ ಅದ್ರ ಮೇಲೆ ಕುತ್ಕೊಳಕ್ಕಾಗಲ್ಲ, BMTC ಜಾಬ್ ತೊಗೊಳಕ್ಕಾಗಲ್ಲ. ನನಗೂ ಎಷ್ಟೊಂದು ಜನ ಕೇಳಿದ್ರೆ, ನಾನು ಕೇಳಿದ್ದೀನಿ ಆ ವಿಚಾರನ. ಅಂದರೆ BMTC ಕಂಡಕ್ಟರ್ ಪೋಸ್ಟು ಮತ್ತು ಡ್ರೈವರ್ ಪೋಸ್ಟು ಸಿಗುತ್ತೆ, ದುಡ್ಡು ಕೊಟ್ಟರೆ ಸಿಗುತ್ತೆ ಅಂತ. ಇಷ್ಟು ದಿನ ಏನೋ ಗೊತ್ತಿಲ್ಲ, ಇಷ್ಟು ದಿನ ಸಿಕ್ತಿತ್ತದು. ಬಟ್ ಅದು ಇನ್ನು ಮುಂದೆ ಯಾಕೆಂದರೆ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇಲ್ಲೇ ಒಂದು ಸಣ್ಣ ಫ್ಲೋ ಸಿಕ್ಕಿದ್ರು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ಅವ್ರಿಗೆ ಕಂಬಿ ಎಣಿಸ್ಬೇಕಾಗುತ್ತೆ. ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ವಿದ್ಯಾರ್ಥಿಗಳಿರ್ಬೋದು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಜಾಬ್ ತೊಗೊಳ್ಳಿ. ಏಕೆಂದರೆ ಕಷ್ಟಪಟ್ಟವ್ರಿಗೆ ನೀವು ಅನ್ಯಾಯ ಮಾಡೋಕ್ಕೆ ಹೋಗ್ಬಿಡಿ. ನೀವು ಆ ಥರ ಅನ್ಯಾಯ ಮಾಡೋದಾದರೆ ಕರ್ಮ ಅನ್ನೋದಿದೆಯಲ್ಲ, ಅದು ಬಿಡಲ್ಲ. ಅದರಲ್ಲೂ ನಮ್ಮ ಸಂಘಟನೆ ಅಂತೂ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಪ್ರತಿಯೊಂದು ಮಿನಿಸ್ಟರ್ಸ್ ಇರ್ಬೋದು, ಎಲ್ಲೇ MLA ಇರ್ಬೋದು, ಮಧ್ಯವರ್ತಿಗಳಿದ್ದಾರಲ್ಲ, ಅಲ್ಲೆಲ್ಲ ವಿದ್ಯಾರ್ಥಿಗಳು ಎಲ್ಲ ಗೊತ್ತಿರೋ ವಿದ್ಯಾರ್ಥಿಗಳೇ ಅವ್ರು ನಮಗೆ ಎಲ್ಲ ಮಾಹಿತಿನೂ ತಿಳಿಸ್ತಾರೆ. ಬರೀ ಒಂದೇ BMTC ಇಂದಲ್ಲ, ಪ್ರತಿ ಡಿಪಾರ್ಟ್ಮೆಂಟಲ್ಲೂ ನಾನು ಹೇಳ್ತಾ ಇದ್ದೀನಿ.
ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ನಮಗೆ ಮಾಹಿತಿ ಬರುತ್ತೆ. ಅದು ನಾವಂತೂ ಸುಮ್ಮನೆ ಕುತ್ಕೊಂಡಿರಲ್ಲ, ನಿಮ್ಮ ವಿರುದ್ಧ ನಾವು ಕ್ರಮ ತೊಗೊಳ್ತೀವಿ. ದಯವಿಟ್ಟು ಯಾವುದೇ ಆಗಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕಂತಲೇ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾನು ಮಾನ್ಯ ರಾಮಲಿಂಗಾರೆಡ್ಡಿ ಸಚಿವರು ರಾಮಲಿಂಗಾರೆಡ್ಡಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಹೇಳೋದು ಇಷ್ಟೇ, ನೀವು ಈ ಕೂಡಲೇ BMTCಗೆ ಡೈರೆಕ್ಷನ್ ಕೊಡಿ. ಈ ಒಂದು ವಾರ 10 ದಿನದಲ್ಲಿ ಒಂದು ವೀಕ್ 15 ಡೇಸ್ ಒಳಗಡೆ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಅಂತ. ಯಾಕೆಂದರೆ ಮತ್ತೆ ಈ ಒಂದು ಏನಿಷ್ಟು 100 ಜನ ಬಂದಿದ್ದಾರೆ ಇವತ್ತು, ನೆಕ್ಸ್ಟ್ 1000 ಜನ ಸಂಖ್ಯೆಯಲ್ಲಿ ಬರ್ತಾರೆ. ಅದು ನಾವು ಫ್ರೀಡಮ್ ಪಾರ್ಕಲ್ಲಿ ಶಾಂತಿಯುತವಾಗಿ ಮಾಡಿದ್ದೀವಿ. ಮತ್ತು ನಾವು BMTC ಹೆಡ್ಕ್ವಾರ್ಟರ್ ಅಲ್ಲೋಗಿ ನಾವು ಶಾಂತಿನಗರ ಅಲ್ಲಿ ನಾವು ಮುತ್ತಿಗೆ ಹಾಕಬೇಕಾಗುತ್ತೆ. ಥ್ಯಾಂಕ್ ಯು.